ನಮಸ್ತೆ ಸ್ನೇಹಿತರೆ, ಸಿರಿ ಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಗೆಳತಿ ಭಾಗ್ಯ. ನಾನಿವತ್ತು ಒಂದು ಅದ್ಭುತವಾದ, ರಮಣೀಯವಾದ ಮತ್ತು ಮನಸ್ಸಿಗೆ ಮುದ ನೀಡುವಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಯಾವ್ದು ಗೊತ್ತಾ? ಅದೇ ಕಮಲಶಿಲೆ. ನಿಮ್ಗೂ ಕಮಲಶಿಲೆ ಬಗ್ಗೆ ಗೊತ್ತಿದ್ಯಾ? ಬನ್ನಿ, ನನಗೆ ಕಮಲಶಿಲೆ ಬಗ್ಗೆ ತಿಳಿದಿರೋಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಕಮಲಶಿಲೆ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಒಂದು ಪುಟ್ಟ ಗ್ರಾಮ. ಇಲ್ಲಿನ ದಟ್ಟವಾದ ಕಾಡುಗಳು, ಹರಿಯುವ ನದಿಗಳು ಮತ್ತು ಬೆಟ್ಟಗುಡ್ಡಗಳ ನಡುವೆ ನೆಲೆಸಿರುವ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಭಕ್ತರನ್ನು ತನ್ನತ್ತ ಕೈಬೀಸಿ ಸೆಳೆಯುತ್ತಿದೆ. ಈ ದೇವಾಲಯವು ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮವಾಗಿದೆ. ಇಲ್ಲಿನ ಪ್ರಕೃತಿಯ ಸೊಬಗು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸುವುದರಲ್ಲಿ ಅಚ್ಚರಿಯಿಲ್ಲ. ಹಚ್ಚ ಹಸಿರಿನಿಂದ ಕೂಡಿದ ಕಾಡುಗಳು, ಬೆಟ್ಟಗಳಿಂದ ಧುಮ್ಮಿಕ್ಕಿ ಹರಿಯುತ್ತಿರುವ ಜಲಪಾತಗಳು ಮತ್ತು ಶಾಂತವಾಗಿ ಹರಿಯುವ ಕುಬ್ಜಾ ನದಿ ನಿಮ್ಮ ಮನಸ್ಸಿಗೆ ಮುದ ಖಂಡಿತ ನೀಡುತ್ತದೆ. ಈ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದೇವಾಲಯವು ಒಂದು ವಿಶೇಷ ಅನುಭವವನ್ನು ನೀಡುತ್ತದೆ. ದೇವಾಲಯದ ಒಳಗೆ ಪ್ರವೇಶಿಸಿದಾಗ ಅಲ್ಲಿನ ಶಾಂತ ವಾತಾವರಣವು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಗರ್ಭಗುಡಿಯಲ್ಲಿ ನೆಲೆಸಿರುವ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯು ಭಕ್ತರಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತಾಳೆ. ಇಲ್ಲಿನ ಪೂಜೆಗಳು ಮತ್ತು ಆಚರಣೆಗಳು ಭಕ್ತರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತವೆ. ಕಮಲಶಿಲೆ ದೇವಸ್ಥಾನದ ಇತಿಹಾಸವು ಪುರಾಣ ಕಾಲಕ್ಕೆ ಸೇರಿತ್ತು. ಈ ದೇವಾಲಯವು ಸುಮಾರು 1200 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಹಿಂದೆ ಈ ಪ್ರದೇಶವು ದಟ್ಟವಾದ ಕಾಡುಗಳಿಂದ ಆವೃತವಾಗಿತ್ತು. ದಂತಕಥೆಯ ಪ್ರಕಾರ ಕುಬ್ಜಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಬ್ರಾಹ್ಮಣರಿಗೆ ದುರ್ಗಾದೇವಿಯು ಲಿಂಗ ಸ್ವರೂಪದಲ್ಲಿ ಕಾಣಿಸಿಕೊಂಡಳು. ಅಂದಿನಿಂದ ಈ ದೇವಾಲಯವು ಪೂಜಾ ಸ್ಥಳವಾಗಿ ಪ್ರಸಿದ್ಧಿ ಪಡೆಯಿತು. ಲಿಂಗರೂಪಿಣಿಯಾದ ದುರ್ಗಾದೇವಿಯು ಕಮಲಾಕಾರದಲ್ಲಿರುವ ಕಲ್ಲಿನ ಮೇಲೆ ಸ್ವಯಂಭೂ ಲಿಂಗವಾಗಿ ಉದ್ಭವ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಕಮಲಶಿಲೆ ಎಂದು ಹೆಸರು ಬಂತು. ಕುಬ್ಜಾ ನದಿಗೆ ತನ್ನದೇ ಆದ ಒಂದು ಕಥೆ ಇದೆ. ಪುರಾಣಗಳ ಪ್ರಕಾರ ಈ ನದಿಯು ಋಷಿ ಅಗಸ್ತ್ಯ ಮುನಿಗಳಿಂದ ಸೃಷ್ಟಿಸಲ್ಪಟ್ಟಿದೆ. ಅವರು ತಮ್ಮ ಕಮಂಡಲದಿಂದ ನೀರನ್ನು ಬಿಡುಗಡೆ ಮಾಡಿದಾಗ ಈ ನದಿಯು ಉದ್ಭವಿಸಿತು. ಈ ನದಿಯು ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಭಕ್ತರು ಇಲ್ಲಿ ಸ್ನಾನ ಮಾಡುವುದರಿಂದ ತಮ್ಮ ಪಾಪಕರ್ಮಗಳು ಕಳೆಯುತ್ತವೆ ಎಂದು ನಂಬುತ್ತಾರೆ. ಕಮಲಶಿಲೆ ದೇವಾಲಯದ ಪಕ್ಕದಲ್ಲಿ ಹರಿಯುವ ಕುಬ್ಜಾ ನದಿಗೆ ತನ್ನದೇ ಆದ ವಿಶೇಷತೆ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ನದಿಯ ನೀರು ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶಿಸುತ್ತದೆ. ಈ ನೈಸರ್ಗಿಕ ವಿದ್ಯಮಾನವನ್ನು ದೇವಿಗೆ ಮಾಡುವ ಪವಿತ್ರ ಅಭಿಷೇಕವೆಂದು ಭಕ್ತರು ನಂಬುತ್ತಾರೆ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತದೆ. ಮಧ್ಯಾಹ್ನ 12:30ರಿಂದ 3:30ರವರೆಗೆ ದೇವಸ್ಥಾನವನ್ನು ಮುಚ್ಚಲಾಗುತ್ತದೆ. ಭಕ್ತರಿಗೆ ಮಧ್ಯಾಹ್ನ 12:30ರಿಂದ 2 ಗಂಟೆಯವರೆಗೆ ಮತ್ತು ರಾತ್ರಿ 8:30ರಿಂದ 9 ಗಂಟೆಯವರೆಗೆ ಉಚಿತ ಭೋಜನವನ್ನು ನೀಡಲಾಗುತ್ತದೆ. ಇನ್ನು ಈ ದೇವಸ್ಥಾನದಲ್ಲಿ ಭಕ್ತರಿಗೆ ಹಲವಾರು ಸೌಕರ್ಯಗಳಿವೆ. ವಸತಿ, ಕುಡಿಯುವ ನೀರು, ಶೌಚಾಲಯಗಳು ಮತ್ತು ಪಾರ್ಕಿಂಗ್ ಸ್ಥಳಗಳಿವೆ. ದೇವಸ್ಥಾನದ ಬಳಿ ಕೆಲವು ಅಂಗಡಿಗಳಿವೆ. ಅಲ್ಲಿ ಪೂಜಾ ಸಾಮಗ್ರಿಗಳು ಮತ್ತು ತಿಂಡಿಗಳನ್ನು ಖರೀದಿಸಬಹುದು. ಕಮಲಶಿಲೆಯಲ್ಲಿ ವಿಶೇಷತೆ ಎಂದರೆ ಕಮಲಶಿಲೆಯ ಸುತ್ತಮುತ್ತಲೂ ಹಲವಾರು ಗುಹೆಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಆದಿಗುಹೆ. ಈ ಗುಹೆಯಲ್ಲಿ ನಾಗದೇವರ ವಿಗ್ರಹಗಳಿವೆ ಮತ್ತು ಇದು ಭಕ್ತರಿಗೆ ಪವಿತ್ರ ಸ್ಥಳವಾಗಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕಾಶಿಗೆ ಹೋಗುವ ದಾರಿ ಇದೆ ಎಂದು ಕೂಡ ನಂಬಲಾಗಿದೆ. ಇದಲ್ಲದೆ ಕಾಲಭೈರವನ ಗುಹೆ ಕಮಲಶಿಲೆಯ ಬಳಿ ಇರುವ ಒಂದು ಪವಿತ್ರ ಸ್ಥಳ. ಈ ಗುಹೆಯಲ್ಲಿ ಕಾಲಭೈರವನ ಲಿಂಗವಿದೆ. ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ. ಕಾಲಭೈರವನ ಗುಹೆ ನೈಸರ್ಗಿಕವಾಗಿ ಉದ್ಭವವಾಗಿರುವ ಒಂದು ಗುಹೆಯಾಗಿದೆ. ಕಮಲಶಿಲೆ ದೇವಸ್ಥಾನವು ಪ್ರತಿ ವರ್ಷ ನವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ ಮತ್ತು ಅವರ ಕಷ್ಟ ಕಾರ್ಪಣ್ಯಗಳನ್ನು ದೇವಿಯಲ್ಲಿ ಕೇಳಿಕೊಂಡು ಪರಿಹಾರ ಪಡೆಯುತ್ತಾರೆ. ಕಮಲಶಿಲೆಗೆ ಭೇಟಿ ನೀಡುವ ಭಕ್ತರು ಇಲ್ಲಿನ ಪ್ರಕೃತಿಯ ಸೌಂದರ್ಯ, ಆಧ್ಯಾತ್ಮಿಕ ಅನುಭವ ಮತ್ತು ಇತಿಹಾಸವನ್ನು ಆನಂದಿಸುತ್ತಾರೆ. ಇದು ಕೇವಲ ಒಂದು ದೇವಾಲಯವಲ್ಲ, ಬದಲಿಗೆ ಮನಸ್ಸಿಗೆ ಶಾಂತಿ ನೀಡುವ ಒಂದು ತಾಣವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.